ಇರಾನ್ ಅಮೆರಿಕ ಘನಘೋರ ಕದನ ಕರುನಾಡಿಗೂ ಕೂಡ ತಟ್ಟಿದ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ. ಹಾಸನದಲ್ಲಿ ಸಿಲಿಂಡರ್ ಪೂರೈಕೆ ಭಾರೀ ವ್ಯತ್ಯಯವಾಗಿದೆ. ಬೇಲೂರು ಚನ್ನಕೇಶವ ದೇಗುಲಕ್ಕೂ ಕೂಡ ಗ್ಯಾಸ್ ಗ್ರಹಣ ತಟ್ಟಿದೆ. ದಾಸೋಹ ಸ್ಥಗಿತಕ್ಕೆ ಆಡಳಿತ ಮಂಡಳಿ ಈಗ ನಿರ್ಧಾರವನ್ನು ಮಾಡಿದೆ. ದೇವಾಲಯದ ದಾಸೋಹಕ್ಕೆ ತಾತ್ಕಾಲಿಕವಾಗಿ ದೇವಸ್ಥಾನದ ಆಡಳಿತ ಮಂಡಳಿ ತಡೆಯನ್ನು ಕೊಟ್ಟಿದೆ. ಸೌದೆ ಒಲೆಯಲ್ಲಿ ಅಡಿಗೆ ತಯಾರಿಕೆಗೆ ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ದಿನದಿಂದ ದಿನಕ್ಕೆ ಯುದ್ಧ ಜಾಸ್ತಿ ಆಗ್ತಾ ಇದೆ. ಆ ಯುದ್ಧದ ಎಫೆಕ್ಟ್ ಇದೀಗ ರಾಜ್ಯದ ಹಲವು ದೇವಾಲಯಗಳಿಗೂ ಕೂಡ ತಟ್ಟಿದೆ. ಹೀಗಾಗಿ ದೇವಾಲಯದ ಆಡಳಿತ ಮಂಡಳಿ ಈ ಅನ್ನದಾಸೋಹಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನು ಕೊಟ್ಟಿರುವುದು ಆ ಪ್ರಕಟಣೆಯಲ್ಲೂ ಕೂಡ ತಿಳಿಸಿದ್ದಾರೆ. ದೇವಸ್ಥಾನದ ಹೊರಭಾಗದಲ್ಲಿ ಈ ಪ್ರಕಟಣೆ ಮೂಲಕ ಪತ್ರಿಕಾ ಪ್ರಕಟಣೆ ಮೂಲಕ ಕೂಡ ತಿಳಿಸಿದ್ದಾರೆ. ಈ ಚನ್ನಕೇಶವ ಸ್ವಾಮಿ ದೇವಾಲಯ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ. ಈಗ ಅದಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನು ಕೊಟ್ಟಿರುವುದು. ಜೊತೆಗೆ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಗ್ಯಾಸ್ ಸರಬರಾಜು ವ್ಯತ್ಯಯ ಆಗಿರುವ ಕಾರಣ ಈ ಅನ್ನದಾಸೋಹವನ್ನ ಕೆಲ ದಿನಗಳ ಕಾಲ ತಡೆ ನೀಡಲಾಗಿದೆ. ಒಳಗಡೆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಪ್ರತಿನಿತ್ಯ ಇಲ್ಲಿ ಅಡಿಗೆ ಮಾಡಲಾಗುತ್ತೆ. ಈಗ ಎಲ್ಲವೂ ಕೂಡ ಬಂದ್ ಆಗಿದೆ. ಸದ್ಯಕ್ಕೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದಕ್ಕೆ ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ. ಚನ್ನಕೇಶವ ದೇಗುಲಕ್ಕೂ ಈಗ ಗ್ಯಾಸ್ ಗ್ರಹಣ ತಟ್ಟಿರೋದು ಎಲ್ಲ ನೋಡಿ. ಎಲ್ಲಾ ದೃಶ್ಯಗಳು ಖಾಲಿ ಆಗಿದೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾರೆ ಭಕ್ತಾದಿಗಳು. ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇರ್ತಾ ಇತ್ತು. ಈಗ ಈ ಗ್ಯಾಸ್ ಬೆಲೆ ಯಾವಾಗ ಏರಿಕೆ ಆಯಿತು, ಜೊತೆಗೆ ಗ್ಯಾಸ್ ಸಿಗ್ತಾ ಇರಲಿಲ್ಲ. ಹೀಗಾಗಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅನ್ನದಾಸೋಹಕ್ಕೆ ಬ್ರೇಕ್ ಹಾಕಿರೋದು. ದೇವಸ್ಥಾನದಲ್ಲಿ ಈಗ ಭಕ್ತರು ಕೂಡ ಬರ್ತಾ ಇಲ್ಲ. ಯಾವಾಗ ಈ ರೀತಿಯಾಗಿ ಗ್ಯಾಸ್ ಅಭಾವ ಆಯಿತು, ದೇವಸ್ಥಾನದ ಆಡಳಿತ ಮಂಡಳಿ ಈ ರೀತಿಯಾಗಿ ನಿರ್ಧಾರವನ್ನು ಮಾಡಿಕೊಂಡಿದೆ. ಈಗಾಗಲೇ ತಿಳಿದಿರಾಗೆ ಗ್ಯಾಸ್ ಸರಬರಾಜು ಸ್ವಲ್ಪ ವ್ಯತ್ಯಯ ಆಗಿರೋ ಕಾರಣ ನಾವು ಅನಿವಾರ್ಯವಾಗಿ ನಿಲ್ಲಿಸಿದ್ದೀವಿ. ಮತ್ತು ವುಡ್ ಬಾಯ್ಲರ್ ಕೂಡ ತಾಂತ್ರಿಕ ದೋಷ ಇರೋ ಕಾರಣ ತುರ್ತಾಗಿ ಅದನ್ನು ರೆಡಿ ಮಾಡಿಸೋಕ್ಕೆ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೀವಿ. ನಾವು ಇಷ್ಟು ದಿವಸ ಗ್ಯಾಸ್ ಬಾಯ್ಲರ್ಲೇ ಮಾಡ್ತಿರೋದ್ರಿಂದ ತುರ್ತಾಗಿ ಈ ಥರ ಸಮಸ್ಯೆ ಆಗಿದ್ದರಿಂದ ಅನಿವಾರ್ಯವಾಗಿ ನಮಗೆ ಪ್ರತಿನಿತ್ಯ 1.5 2 ಸಿಲಿಂಡ್ರು ಬೇಕು, ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕಿತ್ತು. ಸೊ ಇಲ್ಲಿ ತನಕ ನಾವು ಸ್ಟಾಕ್ ಇದ್ದಿದ್ದನ್ನೆಲ್ಲ ಬಳಸಿ ನಾವು ಇಲ್ಲಿ ತನಕ ಯಾವುದೇ ರೀತಿ ಭಕ್ತಾದಿಗಳಿಗೆ ತೊಂದರೆ ಆಗ್ದಂಗೆ ನಾವು ದಾಸೋಹವನ್ನು ನಿರಂತರವಾಗಿ ಮಾಡಿದ್ದೀವಿ. ಈಗಲೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ ನಮ್ಮ ಗ್ಯಾಸ್ ಏಜೆನ್ಸಿ ಅವರಿಗೆ ತುರ್ತಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ಈ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ಟೆಂಪಲ್ನಲ್ಲಿ ಪ್ರತಿದಿನ ಅನ್ನದಾಸೋಹ ಆಗುತ್ತೆ. ಇವತ್ತು ಅನ್ನದಾಸನ ಬಂದ್ ಮಾಡಿದ್ದಾರೆ. ಪಾಪ ಸಾವಿರಾರು ಜನ ಭಕ್ತಾದಿಗಳು ಬಂದು ಹಂಗೆ ವಾಪಸ್ ಹೋಗ್ತಿದ್ದಾರೆ. ಕಾರಣ ಸಿಲಿಂಡರ್ ಇಲ್ಲ ಅಂತೇಳಿ ಇವತ್ತಿಂದ ದಾಸೋಹ ಇಲ್ಲ ಅಂತೇಳಿ ಬಂದಾಗ ಭಕ್ತಾದಿಗಳಲ್ಲಿ ಬೇಜಾರಾಗಿ ಹೋಗ್ತಿದ್ದಾರೆ. ತುಂಬಾ ಬೇಜಾರಾಗ್ತಿದೆ ನಮಗೆ. ಸುಮಾರು ವರ್ಷದಿಂದನೂ ಸಹ ಈ ಅನ್ನದಾನ ನಡೆಸ್ಕೊಂಡು ಬರ್ತಾರೆ. ಇವತ್ತು ಗ್ಯಾಸ್ ಇಲ್ಲ ಅಂತೇಳಿ ಬಂದ್ ಮಾಡಿದ್ದಾರೆ. ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಅನ್ನದಾಸೋಹಕ್ಕೆ ಗ್ಯಾಸ್ ಸಿಲಿಂಡರ್ಗಳನ್ನ ಸಪ್ಲೈ ಮಾಡಬೇಕು ಅದಕ್ಕೆ ಅಂತ. ಹಂಗಾಗಿ ಪಾಪ ಎಲ್ಲ ನೋಡಿ ಬಂದು ವಾಪಸ್ ಹೋಗಿದ್ದಾರೆ. ಬೇಜಾರಾಗ್ತಿದೆ. ದಯಮಾಡಿ ಇರಾನ್ ಅಮೆರಿಕ ಘನಘೋರ ಕದನ ಕರುನಾಡಿಗೂ ಕೂಡ ತಟ್ಟಿದ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ. ಹಾಸನದಲ್ಲಿ ಸಿಲಿಂಡರ್ ಪೂರೈಕೆ ಭಾರೀ ವ್ಯತ್ಯಯವಾಗಿದೆ. ಬೇಲೂರು ಚನ್ನಕೇಶವ ದೇಗುಲಕ್ಕೂ ಕೂಡ ಗ್ಯಾಸ್ ಗ್ರಹಣ ತಟ್ಟಿದೆ. ದಾಸೋಹ ಸ್ಥಗಿತಕ್ಕೆ ಆಡಳಿತ ಮಂಡಳಿ ಈಗ ನಿರ್ಧಾರವನ್ನು ಮಾಡಿದೆ. ದೇವಾಲಯದ ದಾಸೋಹಕ್ಕೆ ತಾತ್ಕಾಲಿಕವಾಗಿ ದೇವಸ್ಥಾನದ ಆಡಳಿತ ಮಂಡಳಿ ತಡೆಯನ್ನು ಕೊಟ್ಟಿದೆ. ಸೌದೆ ಒಲೆಯಲ್ಲಿ ಅಡಿಗೆ ತಯಾರಿಕೆಗೆ ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ದಿನದಿಂದ ದಿನಕ್ಕೆ ಯುದ್ಧ ಜಾಸ್ತಿ ಆಗ್ತಾ ಇದೆ. ಆ ಯುದ್ಧದ ಎಫೆಕ್ಟ್ ಇದೀಗ ರಾಜ್ಯದ ಹಲವು ದೇವಾಲಯಗಳಿಗೂ ಕೂಡ ತಟ್ಟಿದೆ. ಹೀಗಾಗಿ ದೇವಾಲಯದ ಆಡಳಿತ ಮಂಡಳಿ ಈ ಅನ್ನದಾಸೋಹಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನು ಕೊಟ್ಟಿರೋದು ಆ ಪ್ರಕಟಣೆಯಲ್ಲೂ ಕೂಡ ತಿಳಿಸಿದ್ದಾರೆ. ದೇವಸ್ಥಾನದ ಹೊರಭಾಗದಲ್ಲಿ ಈ ಪ್ರಕಟಣೆ ಮೂಲಕ ಪತ್ರಿಕಾ ಪ್ರಕಟಣೆ ಮೂಲಕ ಕೂಡ ತಿಳಿಸಿದ್ದಾರೆ. ಈ ಚನ್ನಕೇಶವ ಸ್ವಾಮಿ ದೇವಾಲಯ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ. ಈಗ ಅದಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನು ಕೊಟ್ಟಿರೋದು. ಜೊತೆಗೆ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಗ್ಯಾಸ್ ಸರಬರಾಜು ವ್ಯತ್ಯಯ ಆಗಿರುವ ಕಾರಣ ಈ ಅನ್ನದಾಸೋಹವನ್ನ ಕೆಲ ದಿನಗಳ ಕಾಲ ತಡೆ ನೀಡಲಾಗಿದೆ. ಒಳಗಡೆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಪ್ರತಿನಿತ್ಯ ಇಲ್ಲಿ ಅಡಿಗೆ ಮಾಡಲಾಗುತ್ತೆ. ಈಗ ಎಲ್ಲವೂ ಕೂಡ ಬಂದ್ ಆಗಿದೆ. ಸದ್ಯಕ್ಕೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದಕ್ಕೆ ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ. ಚನ್ನಕೇಶವ ದೇಗುಲಕ್ಕೂ ಈಗ ಗ್ಯಾಸ್ ಗ್ರಹಣ ತಟ್ಟಿರೋದು ಎಲ್ಲ ನೋಡಿ. ಎಲ್ಲಾ ದೃಶ್ಯಗಳು ಖಾಲಿ ಆಗಿದೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾರೆ ಭಕ್ತಾದಿಗಳು. ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇರ್ತಾ ಇತ್ತು. ಈಗ
ಈ ಗ್ಯಾಸ್ ಬೆಲೆ ಯಾವಾಗ ಏರಿಕೆ ಆಯಿತು, ಜೊತೆಗೆ ಗ್ಯಾಸ್ ಸಿಗ್ತಾ ಇರಲಿಲ್ಲ. ಹೀಗಾಗಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅನ್ನದಾಸೋಹಕ್ಕೆ ಬ್ರೇಕ್ ಹಾಕಿರೋದು. ದೇವಸ್ಥಾನದಲ್ಲಿ ಈಗ ಭಕ್ತರು ಕೂಡ ಬರ್ತಾ ಇಲ್ಲ. ಯಾವಾಗ ಈ ರೀತಿಯಾಗಿ ಗ್ಯಾಸ್ ಅಭಾವ ಆಯಿತು, ದೇವಸ್ಥಾನದ ಆಡಳಿತ ಮಂಡಳಿ ಈ ರೀತಿಯಾಗಿ ನಿರ್ಧಾರವನ್ನು ಮಾಡಿಕೊಂಡಿದೆ. ಗೊತ್ತಿರೋದ್ರಿಂದ ಈಗಾಗಲೇ ತಿಳಿದಿರೋಹಾಗೆ ಗ್ಯಾಸ್ ಸರಬರಾಜಲ್ಲಿ ಸ್ವಲ್ಪ ವ್ಯತ್ಯಯ ಆಗಿರೋ ಕಾರಣ ನಾವು ಅನಿವಾರ್ಯವಾಗಿ ನಿಲ್ಲಿಸಿದ್ದೀವಿ. ಮತ್ತು ವುಡ್ ಬಾಯ್ಲರ್ ಕೂಡ ತಾಂತ್ರಿಕ ದೋಷ ಇರೋ ಕಾರಣ ತುರ್ತಾಗಿ ಅದನ್ನು ರೆಡಿ ಮಾಡಿಸೋಕ್ಕೆ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೀವಿ. ನಾವು ಇಷ್ಟು ದಿವಸ ಗ್ಯಾಸ್ ಬಾಯ್ಲರಲ್ಲೇ ಮಾಡ್ತಿರೋದ್ರಿಂದ ತುರ್ತಾಗಿ ಈ ಥರ ಸಮಸ್ಯೆ ಆಗಿದ್ದರಿಂದ ಅನಿವಾರ್ಯವಾಗಿ ನಮಗೆ ಪ್ರತಿನಿತ್ಯ 1.5 2 ಸಿಲಿಂಡ್ರು ಬೇಕು, ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕಿತ್ತು. ಸೊ ಇಲ್ಲಿ ತನಕ ನಾವು ಸ್ಟಾಕ್ ಇದ್ದಿದ್ದನ್ನೆಲ್ಲ ಬಳಸಿ ನಾವು ಇಲ್ಲಿ ತನಕ ಯಾವುದೇ ರೀತಿ ಭಕ್ತಾದಿಗಳಿಗೆ ತೊಂದರೆ ಆಗದಂಗೆ ನಾವು ದಾಸೋಹವನ್ನು ನಿರಂತರವಾಗಿ ಮಾಡಿದ್ದೀವಿ. ಈಗಲೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ ನಮ್ಮ ಗ್ಯಾಸ್ ಏಜೆನ್ಸಿ ಅವರಿಗೆ, ತುರ್ತಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ಈ ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶ್ವರ ಟೆಂಪಲ್ನಲ್ಲಿ ಪ್ರತಿದಿನ ಅನ್ನದಾಸೋಹ ಆಗುತ್ತೆ. ಇವತ್ತು ಅನ್ನದಾಸನ ಬಂದ್ ಮಾಡಿದ್ದಾರೆ. ಪಾಪ ಸಾವಿರಾರು ಜನ ಭಕ್ತಾದಿಗಳು ಬಂದು ಹಂಗೆ ವಾಪಸ್ ಹೋಗ್ತಿದ್ದಾರೆ. ಕಾರಣ ಸಿಲಿಂಡರ್ ಇಲ್ಲ ಅಂತೇಳಿ ಇವತ್ತಿಂದ ದಾಸೋಹ ಇಲ್ಲ ಅಂತೇಳಿ ಬಂದಾಗ ಭಕ್ತಾದಿಗಳಲ್ಲಿ ಬೇಜಾರಾಗಿ ಹೋಗ್ತಿದ್ದಾರೆ. ತುಂಬಾ ಬೇಜಾರಾಗ್ತಿದೆ ನಮಗೆ. ಸುಮಾರು ವರ್ಷದಿಂದನೂ ಸಹ ಈ ಅನ್ನದಾನ ನಡೆಸ್ಕೊಂಡು ಬರ್ತಾರೆ. ಇವತ್ತು ಗ್ಯಾಸ್ ಇಲ್ಲ ಅಂತೇಳಿ ಬಂದ್ ಮಾಡಿದ್ದಾರೆ. ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಅನ್ನದಾಸೋಹಕ್ಕೆ ಗ್ಯಾಸ್ ಸಿಲಿಂಡರ್ಗಳನ್ನ ಸಪ್ಲೈ ಮಾಡಬೇಕು ಅದಕ್ಕೆ ಅಂತ. ಹಂಗಾಗಿ ಪಾಪ ಎಲ್ಲ ನೋಡಿ ಬಂದ್ರೆ ವಾಪಸ್ ಹೋಗಿದ್ದಾರೆ, ಬೇಜಾರಾಗ್ತಿದೆ. ದಯಮಾಡಿ ಬೇಗ. ಇರಾನ್ ಅಮೆರಿಕ ಘನಘೋರ ಕದನ ಕರುನಾಡಿಗೂ ಕೂಡ ತಟ್ಟಿದ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ. ಹಾಸನದಲ್ಲಿ ಸಿಲಿಂಡರ್ ಪೂರೈಕೆ ಭಾರೀ ವ್ಯತ್ಯಯವಾಗಿದೆ. ಬೇಲೂರು ಚನ್ನಕೇಶವ ದೇಗುಲಕ್ಕೂ ಕೂಡ ಗ್ಯಾಸ್ ಗ್ರಹಣ ತಟ್ಟಿದೆ. ದಾಸೋಹ ಸ್ಥಗಿತಕ್ಕೆ ಆಡಳಿತ ಮಂಡಳಿ ಈಗ ನಿರ್ಧಾರವನ್ನು ಮಾಡಿದೆ. ದೇವಾಲಯದ ದಾಸೋಹಕ್ಕೆ ತಾತ್ಕಾಲಿಕವಾಗಿ ದೇವಸ್ಥಾನದ ಆಡಳಿತ ಮಂಡಳಿ ತಡೆಯನ್ನು ಕೊಟ್ಟಿದೆ. ಸೌದೆ ಒಲೆಯಲ್ಲಿ ಅಡಿಗೆ ತಯಾರಿಕೆಗೆ ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ದಿನದಿಂದ ದಿನಕ್ಕೆ ಯುದ್ಧ ಜಾಸ್ತಿ ಆಗ್ತಾ ಇದೆ. ಆ ಯುದ್ಧದ ಎಫೆಕ್ಟ್ ಇದೀಗ ರಾಜ್ಯದ ಹಲವು ದೇವಾಲಯಗಳಿಗೂ ಕೂಡ ತಟ್ಟಿದೆ. ಹೀಗಾಗಿ ದೇವಾಲಯದ ಆಡಳಿತ ಮಂಡಳಿ ಈ ಅನ್ನದಾಸೋಹಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನು ಕೊಟ್ಟಿರುವುದು ಆ ಪ್ರಕಟಣೆಯಲ್ಲೂ ಕೂಡ ತಿಳಿಸಿದ್ದಾರೆ. ದೇವಸ್ಥಾನದ ಹೊರಭಾಗದಲ್ಲಿ ಈ ಪ್ರಕಟಣೆ ಮೂಲಕ, ಪತ್ರಿಕಾ ಪ್ರಕಟಣೆ ಮೂಲಕ ಕೂಡ ತಿಳಿಸಿದ್ದಾರೆ. ಈ ಚನ್ನಕೇಶವ ಸ್ವಾಮಿ ದೇವಾಲಯ, ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ. ಈಗ ಅದಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನು ಕೊಟ್ಟಿರೋದು. ಜೊತೆಗೆ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಗ್ಯಾಸ್ ಸರಬರಾಜು ವ್ಯತ್ಯಯ ಆಗಿರುವ ಕಾರಣ ಈ ಅನ್ನದಾಸೋಹವನ್ನ ಕೆಲ ದಿನಗಳ ಕಾಲ ತಡೆ ನೀಡಲಾಗಿದೆ. ಒಳಗಡೆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಪ್ರತಿನಿತ್ಯ ಇಲ್ಲಿ ಅಡಿಗೆ ಮಾಡಲಾಗುತ್ತೆ. ಈಗ ಎಲ್ಲವೂ ಕೂಡ ಬಂದ್ ಆಗಿದೆ. ಸದ್ಯಕ್ಕೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದಕ್ಕೆ ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ. ಚನ್ನಕೇಶವ ದೇಗುಲಕ್ಕೂ ಈಗ ಗ್ಯಾಸ್ ಗ್ರಹಣ ತಟ್ಟಿರೋದು ಎಲ್ಲ ನೋಡಿ. ಎಲ್ಲಾ ದೃಶ್ಯಗಳು ಖಾಲಿಯಾಗಿದೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾರೆ ಭಕ್ತಾದಿಗಳು. ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇರ್ತಾ ಇತ್ತು. ಈಗ ಈ ಗ್ಯಾಸ್ ಬೆಲೆ ಯಾವಾಗ ಏರಿಕೆ ಆಯಿತು, ಜೊತೆಗೆ ಗ್ಯಾಸ್ ಸಿಗ್ತಾ ಇರಲಿಲ್ಲ. ಹೀಗಾಗಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅನ್ನದಾಸೋಹಕ್ಕೆ ಬ್ರೇಕ್ ಹಾಕಿರೋದು. ದೇವಸ್ಥಾನದಲ್ಲಿ ಈಗ ಭಕ್ತರು ಕೂಡ ಬರ್ತಾ ಇಲ್ಲ. ಯಾವಾಗ ಈ ರೀತಿಯಾಗಿ ಗ್ಯಾಸ್ ಅಭಾವ ಆಯಿತು, ದೇವಸ್ಥಾನದ ಆಡಳಿತ ಮಂಡಳಿ ಈ ರೀತಿಯಾಗಿ ನಿರ್ಧಾರವನ್ನು ಮಾಡಿಕೊಂಡಿದೆ. ಗೊತ್ತಿರೋದ್ರಿಂದ ಈಗಾಗಲೇ ತಿಳಿದಿರೋ ಹಾಗೆ ಗ್ಯಾಸ್ ಸರಬರಾಜಲ್ಲಿ ಸ್ವಲ್ಪ ವ್ಯತ್ಯಯ ಆಗಿರೋ ಕಾರಣ ನಾವು ಅನಿವಾರ್ಯವಾಗಿ ನಿಲ್ಲಿಸಿದ್ದೀವಿ. ಮತ್ತು ವುಡ್ ಬಾಯ್ಲರ್ ಕೂಡ ತಾಂತ್ರಿಕ ದೋಷ ಇರೋ ಕಾರಣ ತುರ್ತಾಗಿ ಅದನ್ನು ರೆಡಿ ಮಾಡಿಸೋಕ್ಕೆ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೀವಿ. ನಾವು ಇಷ್ಟು ದಿವಸ ಗ್ಯಾಸ್ ಬಾಯ್ಲರಲ್ಲೇ ಮಾಡ್ತಿರೋದ್ರಿಂದ ತುರ್ತಾಗಿ ಈ ಥರ ಸಮಸ್ಯೆ ಆಗಿದ್ದರಿಂದ ಅನಿವಾರ್ಯವಾಗಿ ನಮಗೆ ಪ್ರತಿನಿತ್ಯ 1.5 2 ಸಿಲಿಂಡ್ರು ಬೇಕು, ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕಿತ್ತು. ಸೊ ಇಲ್ಲಿ ತನಕ ನಾವು ಸ್ಟಾಕ್ ಇದ್ದಿದ್ದನ್ನೆಲ್ಲ ಬಳಸಿ ನಾವು ಇಲ್ಲಿ ತನಕ ಯಾವುದೇ ರೀತಿ ಭಕ್ತಾದಿಗಳಿಗೆ ತೊಂದರೆ ಆಗದಂಗೆ ನಾವು ದಾಸೋಹವನ್ನು ನಿರಂತರವಾಗಿ ಮಾಡಿದ್ದೀವಿ. ಈಗಲೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ ನಮ್ಮ ಗ್ಯಾಸ್ ಏಜೆನ್ಸಿ ಅವರಿಗೆ, ತುರ್ತಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ಈ ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶ್ವರ ಟೆಂಪಲ್ನಲ್ಲಿ ಪ್ರತಿದಿನ ಅನ್ನದಾಸೋಹ ಆಗುತ್ತೆ. ಇವತ್ತು ಅನ್ನದಾಸನ ಬಂದ್ ಮಾಡಿದ್ದಾರೆ. ಪಾಪ ಸಾವಿರಾರು ಜನ ಭಕ್ತಾದಿಗಳು ಬಂದು ಹಂಗೆ ವಾಪಸ್ ಹೋಗ್ತಿದ್ದಾರೆ. ಕಾರಣ ಸಿಲಿಂಡರ್ ಇಲ್ಲ ಅಂತೇಳಿ ಇವತ್ತಿಂದ ದಾಸೋಹ ಇಲ್ಲ ಅಂತೇಳಿ ಬಂದಾಗ ಭಕ್ತಾದಿಗಳಲ್ಲಿ ಬೇಜಾರಾಗಿ ಹೋಗ್ತಿದ್ದಾರೆ. ತುಂಬಾ ಬೇಜಾರಾಗ್ತಿದೆ ನಮಗೆ. ಸುಮಾರು
ವರ್ಷದಿಂದನೂ ಸಹ ಈ ಅನ್ನದಾನ ನಡೆಸ್ಕೊಂಡು ಬರ್ತೀರಿ. ಇವತ್ತು ಗ್ಯಾಸ್ ಇಲ್ಲ ಅಂತೇಳಿ ಬಂದ್ ಮಾಡಿದ್ದಾರೆ. ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಅನ್ನದಾಸೋಹಕ್ಕೆ ಗ್ಯಾಸ್ ಸಿಲಿಂಡರ್ಗಳನ್ನ ಸಪ್ಲೈ ಮಾಡಬೇಕು ಅಂತ ಕೇಳ್ತಾ, ಹಂಗಾಗಿ ಪಾಪ ಎಲ್ಲ ನೋಡಿ ಬಂದು ವಾಪಸ್ ಹೋಗಿದ್ದಾರೆ. ಬೇಜಾರಾಗ್ತಿದೆ. ದಯಮಾಡಿ ಬೇಗ